ನಾಳೆ ಇದಕ್ಕೋಸ್ಕರ ಮೀಟಿಂಗ್ ಅನ್ನು ಕೂಡ ಆರೋಗ್ಯ ಸಚಿವರು ಕರೆದಿದ್ದಾರೆ. ಈಗಾಗಲೇ ಈ ಕೋವಿಡ್ ಟೆಕ್ನಿಕಲ್ ಕಮಿಟಿ ಏನಿದೆಯಲ್ಲ, ಟೆಕ್ನಿಕಲ್ ಕಮಿಟಿ ಜೊತೆಗೆ ನಾಳೆ ದಿನೇಶ್ ಗುಂಡೂರಾವ್ ಮೀಟಿಂಗ್ ಮಾಡ್ತಾರೆ. ತಾಂತ್ರಿಕ ಸಮಿತಿಯ ಸದಸ್ಯರ ಜೊತೆಗೆ ಆರೋಗ್ಯ ಸಚಿವರು ಸಭೆ ಮಾಡ್ತಾರೆ. ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತವೆ. ಯಾಕಂದ್ರೆ ಬಂದಾದ್ಮೇಲೆ ಬಾಯಿ ಬಿಡ್ಕೊಳ್ಳೋಕ್ಕಿಂತ ಬರೋದಕ್ಕಿಂತ ಮೊದಲೇನೇ ಒಂದಷ್ಟು ಜಾಗೃತವಾಗಿರಬೇಕು. ಹೊಸ ವರ್ಷ, ಕ್ರಿಸ್ಮಸ್, ಹೀಗೆ ಪ್ರತ್ಯೇಕ ಗೈಡ್ಲೈನ್ಸ್ಗಳು ಬೇಕೇ ಬೇಕು. ಇಲ್ಲಾಂತಂದರೆ ಈ ಹೊಸ ವರ್ಷಕ್ಕೆ ತುಂಬ ಹರಡುವಂಥ ಸಾಧ್ಯತೆಗಳಿದೆ. ಒಂದಷ್ಟು ಕಡಿವಾಣ ಹಾಕಲೇಬೇಕು. ಹೀಗಾಗೇನು ಅಂತಂದರೆ ನಾಳೆ ತಾಂತ್ರಿಕ ಸಮಿತಿ ಸದಸ್ಯರ ಜೊತೆಗೆ ಸಚಿವರು ಮೀಟಿಂಗ್ ಮಾಡ್ತಾರೆ. ಇನ್ನೂ ಒಂದಷ್ಟು ಜಾಗೃತಿ ವಹಿಸಿ ಅಂತ ಕೂಡ ಮನವಿ ಮಾಡಿದ್ದಾರೆ ಆರೋಗ್ಯ ಸಚಿವರು. ಕೆಮ್ಮು, ನೆಗಡಿ, ಜ್ವರ, ಮೈಕೈ ನೋವು, ಸುಸ್ತು, ಸಂಕಟ ಇರುವಂಥವರು ಸ್ವಲ್ಪ ಹುಷಾರಾಗಿರಿ, ಮಾಸ್ಕ್ ಹಾಕ್ಕೊಳ್ಳಿ. ಸುಮ್ಮನೆ ಒಂದು ಕಡೆ ಸೇರೋದು, ಹರಟೆ ಹೊಡಿತಾ ಕೂತ್ಕೊಳ್ಳೋದು ಹಂಗೆಲ್ಲ ಮಾಡಬೇಡಿ. ಯಾರಿಗಾದ್ರೂ ನೆಗಡಿ ಇತ್ತು ಅಂದರೆ, ಸೀನಿತ್ತು ಅಂತಂದರೆ, ಕೆಮ್ಮಿತ್ತು ಅಂತಂದರೆ, ಜ್ವರದ ಲಕ್ಷಣಗಳಿತ್ತು ಅಂತಂದರೆ ಅವರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥ ಮಾತು. ಈಗಾಗಲೇ ಮಾಕ್ ಡ್ರಿಲ್ಗೂ ಕೂಡ ಸೂಚನೆ ಕೊಡಲಾಗಿದೆ. ಎಲ್ಲೆಲ್ಲಿ ಆಕ್ಸಿಜನ್ ಇದೆ, ಎಲ್ಲೆಲ್ಲಿ ಆಕ್ಸಿಜನ್ನ ಕೊರತೆ ಇದೆ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೋಬೇಕು. ಜೊತೆಗೆ ಸಮರೋಪಾದಿಯಲ್ಲಿ ಸಿದ್ಧತೆಗಳಾಗಬೇಕು. ಸೊ